ಸಂಪುಟ ವಿಸ್ತರಣೆಯ ವೇಳೆ 2 ಡಿಸಿಎಂ ಹುದ್ದೆ ಸೃಷ್ಟಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿಸಿಎಂ ಹುದ್ದೆ ಮೇಲೆ ಕಣ್ಣಿಟ್ಟಿರುವ ಸತೀಶ್ ಜಾರಕಿಹೊಳಿ ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ದಾರೆ ಸಾಹುಕಾರ್. ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ ಇನ್ನೂ 2 ಡಿಸಿಎಂ ಹುದ್ದೆಯನ್ನು ಸೃಷ್ಟಿ ಮಾಡಬೇಕು ಅನ್ನುವಂತಹ ವಿಚಾರ, ಈ ಹುದ್ದೆಯ ಮೇಲೆ ಸತೀಶ್ ಜಾರಕಿಹೊಳಿ ಅವರ ಕಣ್ಣಿದೆ. ದೆಹಲಿಯಲ್ಲೇ ಠಿಕಾಣಿ ಹೂಡಿರುವ ಸಾಹುಕಾರ್ ಸತೀಶ್. ಸಿಎಂ ಡಿಸಿಎಂ ಕೆಪಿಸಿಸಿ ಅಧ್ಯಕ್ಷ ಪಟ್ಟದ ಕರ್ನಾಟಕದ ಪಾಲು ಅಂದ್ರೆ ದಕ್ಷಿಣ ಕರ್ನಾಟಕದ ಪಾಲಾಗಿದೆ. ಉತ್ತರ ಕರ್ನಾಟಕದ ನಾಯಕರಿಗೆ ಡಿಸಿಎಂ ಹುದ್ದೆ ಬಗ್ಗೆ ಚರ್ಚೆ ಆಗ್ತಿದೆ. ಹೀಗಾಗಿ ಕಸರತ್ತು ನಡೆಸ್ತಾ ಇರುವ ಸಚಿವ ಸತೀಶ್ ಜಾರಕಿಹೊಳಿ ಡಿಕೆಶಿ, ಸುರ್ಜೇವಾಲಾ, ಹರಿಪ್ರಸಾದ್ ಮೂಲಕ ಸತೀಶ್ ಲಾಭಿ ಮಾಡ್ತಿದ್ದಾರೆ. ಹೈಕಮಾಂಡ್ ನಾಯಕರ ಭೇಟಿಯಾಗಿ ಈ ಬಗ್ಗೆ ಸತೀಶ್ ಲಾಭಿ ನಡೆಸುತ್ತಿರುವುದು. ಡಿಸಿಎಂ ಹುದ್ದೆ ಸೃಷ್ಟಿಸಿದ್ರೆ ಅವಕಾಶ ನೀಡಿ ನನಗೆ ಅಂತ ಡಿಮ್ಯಾಂಡ್ ಇಟ್ಟಿದ್ದಾರಂತೆ. ಬೈ ಎಲೆಕ್ಷನ್ನಲ್ಲಿ ಪಕ್ಷಕ್ಕೆ ಸಲ್ಲಿಸಿದ ಸೇವೆಯನ್ನ ಪರಿಗಣಿಸಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಸತೀಶ್ ಜಾರಕಿಹೊಳಿ ಬೇಡಿಕೆಯನ್ನ ಕೈ ಹೈಕಮಾಂಡ್ ಈಡೇರಿಸುತ್ತಾ ಈಗಾಗಲೇ ಪ್ರಾದೇಶಿಕವಾರು ಒಂದು ಕಡೆ ಆದರೆ ಮತ್ತೊಂದು ಕಡೆ ಜಾತಿವಾರು ಸಿಎಂ ಸೃಷ್ಟಿ, ಡಿಸಿಎಂ ಹುದ್ದೆಗಳ ಸೃಷ್ಟಿಯಾಗಿರುವುದನ್ನು ಗಮನಿಸ್ತಾ ಇದ್ದೀವಿ. ಒಕ್ಕಲಿಗ ನಾಯಕರು, ಲಿಂಗಾಯತರು, ದಲಿತರು ಹಾಗೆ ಈಗಾಗಲೇ ಅಲ್ಪಸಂಖ್ಯಾತರನ್ನ ಕೂಡ ಕೈ ಬಿಟ್ಟು ಬಿಟ್ರೆ ಮತ ಬ್ಯಾಂಕ್ನಿಂದ ಮತದಾರರು ಕೈ ತಪ್ಪಿಡ್ತಾರೆ ಅನ್ನುವಂಥ ಲೆಕ್ಕಾಚಾರ ಕಾಂಗ್ರೆಸ್ನಲ್ಲಿ ಹಿಂದಿನಿಂದ ನಡ್ಕೊಂಡು ಬಂದಿರುವಂತಹ ಸಿದ್ಧಾಂತಗಳು. ಅದರಲ್ಲಿ ಈಗ ಮತ್ತೊಮ್ಮೆ ಡಿಸಿಎಂ ಹುದ್ದೆಯನ್ನು ಸೃಷ್ಟಿ ಮಾಡಿದ್ರೆ ನನಗೂ ಬೇಕು ಅನ್ನೋದಾಗಿ ಈಗ ಬೆಳಗಾವಿ ಸಾಹುಕಾರ್ ಕಣ್ಣಿಟ್ಟಿರೋದು ಗೊತ್ತಾಗ್ತಾ ಇದೆ.